ನಮಸ್ಕಾರ. ಸುವರ್ಣ ಡಿಜಿಟಲ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ನಿಮ್ಮೆದುರಿಗೆ ನೀವು ಕೇಳಿದ ಮತ್ತೊಂದು ಪ್ರಶ್ನೆಯೊಂದಿಗೆ ಒಬ್ಬರಿಬ್ಬರಲ್ಲ, ನೂರಾರು ಜನ ಸಾಧ್ಯವಿರುವ ಎಲ್ಲ ಮಾರ್ಗಗಳನ್ನು ಬಳಸಿಕೊಂಡು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನನಗೆ SMS ಮಾಡಿದ್ದಾರೆ, ವಾಟ್ಸಪ್ ಮಾಡಿದ್ದಾರೆ, ನನ್ನ ಸೋಷಿಯಲ್ ಮೀಡಿಯಾ ತೆಗೆದರೂ ಈ ಪ್ರಶ್ನೆ, ಯೂಟ್ಯೂಬ್ ವಿಡಿಯೋಗಳ ಕಮೆಂಟ್ಗಳಲ್ಲೂ ಇದೇ ಪ್ರಶ್ನೆ, ಸುವರ್ಣ ನ್ಯೂಸ್ನ ಸೋಷಿಯಲ್ ಮೀಡಿಯಾದಲ್ಲೂ ಇದೇ ಪ್ರಶ್ನೆ. ಏರ್ಟೆಲ್ DTHನಲ್ಲಿ ಸುವರ್ಣ ನ್ಯೂಸ್ ಬರ್ತಿಲ್ಲ. ಅನೇಕರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಮೊನ್ನೆ ಇನ್ನೂ ಪೀಕಿಗೆ ಹೋಯಿತು. ನಾನು ನ್ಯೂಸ್ ಅವರ್ ಮುಗಿಸಿಕೊಂಡು ರಾತ್ರಿ ಮನೆಗೆ ಹೊರಡೋ ಸಮಯದಲ್ಲಿ ಒಬ್ಬ ನಿವೃತ್ತ ಸರ್ಕಾರಿ ನೌಕರರು ಆಫೀಸ್ಗೆ ಬಂದರು ನೇರವಾಗಿ. ಅವರಿಗೆ 8:30 ಇಂದ 9:00 ಸುವರ್ಣ ನ್ಯೂಸ್ ನೋಡಲೇಬೇಕು. ಮನೇಲಿ ಏರ್ಟೆಲ್ DTH ಇದೆ, ಅದರಲ್ಲಿ ಬರ್ತಿಲ್ಲ. ಸರಿ ಆಯಿತು ಅಂತ ಯೂಟ್ಯೂಬ್ ತೆಗೆದ್ರೆ ಅವರ ಮನೆ ಹತ್ರ ಮೊಬೈಲ್ ನೆಟ್ವರ್ಕ್ ಸರಿ ಬರೋದಿಲ್ವಂತೆ, ಇಂಟರ್ನೆಟ್ ಸರಿ ಬರೋದಿಲ್ವಂತೆ. ಅವರು ಹೆಚ್ಚು ಕಡಿಮೆ ಒಂದು ವಾರ ಪ್ರತಿ ರಾತ್ರಿ ಕಾರ್ ತಗೊಂಡು ಮೊಬೈಲ್ ನೆಟ್ವರ್ಕ್ ಸರಿಯಾಗಿರುವಲ್ಲಿ ಹೋಗಿ ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲಿ ಸುವರ್ಣ ನ್ಯೂಸ್ ನೋಡ್ಕೊಂಡು ಆನಂತರ ಮನೆಗೆ ಹೋಗೋರಂತೆ. ಇದು ಮಾಡಿ ಸಾಕಾಗಿದೆ, ನಾನು ಸುವರ್ಣ ನ್ಯೂಸ್ ನೋಡೋದು ಹೆಂಗೆ ಅಂತ ಕೇಳ್ಕೊಂಡು ಆಫೀಸ್ ತನಕ ಬಂದಿದ್ದರು ಅವರು. ಅವರ ಜೊತೆಗೆ ಮಾತನಾಡಿದ ನಂತರ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದಂಥದ್ದು ನಮ್ಮ ನೈತಿಕ ಜವಾಬ್ದಾರಿ ಅನಿಸಿ ಇವತ್ತಿನ ಕನೆಕ್ಟ್ ವಿತ್ ಅಜಿತ್ನಲ್ಲಿ ಇದೇ ಪ್ರಶ್ನೆ ತಗೊಂಡಿದ್ದೀನಿ. ಈ ಪ್ರಶ್ನೆ ಕೇಳ್ತಾ ಇರುವ ಎಲ್ಲರಿಗೂ ಅಥವಾ ಪ್ರಶ್ನೆ ಯಾರ ಮನಸ್ಸಿನಲ್ಲಿದೆಯೋ ಅವರೆಲ್ಲರಿಗೂ ಒಂದು TV ಚಾನಲ್ ಹೆಂಗೆ ವರ್ಕ್ ಆಗುತ್ತೆ ಮತ್ತು ಅದು ನಿಮ್ಮ ತನಕ ಹೆಂಗೆ ಬಂದು ತಲುಪುತ್ತೆ ಅನ್ನೋದರದೊಂದು ಅಂದಾಜಿರಲಿ. ಬೇರೆ ಬೇರೆ ಮಾರ್ಗಗಳ ಮೂಲಕ ನ್ಯೂಸ್ ಕನ್ಸ್ಯೂಮ್ ಮಾಡ್ತೀರಿ ನೀವು. ನ್ಯೂಸ್ ಪೇಪರು ₹5-6 ಕೊಟ್ಟು ನ್ಯೂಸ್ ಪೇಪರ್ ತಗೊಳ್ತೀರಿ. ಆದರೆ ಆ ನ್ಯೂಸ್ ಪೇಪರ್ನ ಪ್ರಿಂಟ್ ಮಾಡೋದಕ್ಕೆ ₹12-13 ಖರ್ಚಾಗ್ತಾ ಇರುತ್ತೆ. ಉಳಿದ ದುಡ್ಡನ್ನು ಮಾಧ್ಯಮ ಸಂಸ್ಥೆ ಜಾಹೀರಾತಿನ ಮೂಲಕ ಮ್ಯಾಚಪ್ ಮಾಡಿಕೊಳ್ಳುತ್ತೆ. ನೀವು ಕೊಟ್ಟ ₹5-6 ಒಂದು ಅಂಶ ಆ ಮಾಧ್ಯಮ ಸಂಸ್ಥೆಗೆ ಹೋಗುತ್ತೆ. ₹2-2.5 ಬೇರೆ ಬೇರೆ ಪೇಪರ್ಗಳದ್ದು ಬೇರೆ ಬೇರೆ ಲೆಕ್ಕಾಚಾರ, ಅಷ್ಟು ದುಡ್ಡು ಹೋಗುತ್ತೆ. ನೀವು ಕೊಟ್ಟ ನ್ಯೂಸ್ ಪೇಪರ್ಗನ ಬೆಲೆ ಮತ್ತು ಜಾಹೀರಾತಿನಿಂದ ಪಡೆದ ಹಣ ಎರಡರ ಮೇಲೆ ನ್ಯೂಸ್ ಪೇಪರ್ ನಡೆಯುತ್ತೆ. ಕೆಲವರು ಯೂಟ್ಯೂಬ್ನಂಥ ಮಾಧ್ಯಮದ ಮೂಲಕ ನ್ಯೂಸ್ ಕನ್ಸ್ಯೂಮ್ ಮಾಡ್ತೀರಿ. ಅಲ್ಲಿ ನೀವು ಡೇಟಾ ಬಳಸ್ತೀರಿ, ನಂಬರ್ 1. ಎರಡನೆಯದಾಗಿ ಯೂಟ್ಯೂಬ್ ನಿಮಗೆ ಒಂದು ಕಂಟೆಂಟನ್ನು ಕೊಡುತ್ತೆ ಅಂದರೆ ಅದರಲ್ಲಿ ಜಾಹೀರಾತನ್ನು ಕೊಡುವ ಮೂಲಕ ಯೂಟ್ಯೂಬ್ ಆದಾಯ ಗಳಿಸಿಕೊಳ್ಳುತ್ತೆ. ಅಥವಾ ನನಗೆ ಜಾಹೀರಾತು ಬೇಡ ಅಂದರೆ ಯೂಟ್ಯೂಬ್ ಪ್ರೀಮಿಯಮ್ ಅನ್ನುವಂಥ ಒಂದು ಅವಕಾಶವನ್ನು ಅವರು ನಿಮಗೆ ಕೊಡ್ತಾರೆ. ನೀವು ಅದರಲ್ಲಿ ಹಣ ಕಟ್ತೀರಿ, ಚಂದಾದಾರರಾಗ್ತೀರಿ, ವಿತೌಟ್ ಜಾಹೀರಾತು ಕಂಟೆಂಟನ್ನು ನೋಡ್ತೀರಿ. ಆ ಕಂಟೆಂಟನ್ನು ಯೂಟ್ಯೂಬ್ಗೆ ಹಾಕುವವರಿಗೆ ಒಂದು ವ್ಯೂಸ್ಗೆ ಇಂತಿಷ್ಟು ಅಂತ ಯೂಟ್ಯೂಬ್ನವರು ಆ ಕಂಟೆಂಟ್ ಪ್ರೊಡ್ಯೂಸರಿಗೆ ಹಣವನ್ನು ಕೊಡ್ತಾರೆ. ಇದರ ಲೆಕ್ಕಾಚಾರದ ಮೇಲೆ ಅವರ ಪ್ರೊಡಕ್ಷನ್ ನಡೆಯುತ್ತೆ. ಇನ್ನೂ ಒಂದು ಮಾರ್ಗದ ಮೂಲಕ ನ್ಯೂಸ್ ಕನ್ಸ್ಯೂಮ್ ನೀವು ಮಾಡಬಹುದು, ಬೇರೆ ಬೇರೆ ಆ್ಯಪ್ಗಳು. ಆ ಆ್ಯಪ್ಗಳ ಲೆಕ್ಕಾಚಾರ ಸ್ವಲ್ಪ ಕ್ಲಮ್ಸಿ ಇದೆ, ಇನ್ಯಾವತ್ತಾರೂ ಮಾತಾಡೋಣ ಅದನ್ನು ಹೊರತುಪಡಿಸಿದರೆ ಈಗ ಎದ್ದಿರುವ ಪ್ರಶ್ನೆ, ಕೇಬಲ್ ಮತ್ತು DTH ಮೂಲಕ ನೀವು ಚಾನಲ್ಗಳನ್ನು ನೋಡ್ತೀರಿ. ನ್ಯೂಸ್ ಚಾನಲ್ ಆಗಿರಬಹುದು, ಜನರಲ್ ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರಬಹುದು, ನೋಡ್ತೀರಿ. ಆ ಚಾನಲ್ಗಳನ್ನು ವೀಕ್ಷಿಸುವುದಕ್ಕೆ ನೀವು ನಿಮ್ಮ ಕೇಬಲ್ ಪ್ರೊವೈಡರ್ಗೆ ಅಥವಾ DTH ಪ್ರೊವೈಡರ್ಗೆ ಸಬ್ಸ್ಕ್ರಿಪ್ಷನ್ ಫೀ ಕೊಡ್ತೀರಿ, ಚಂದಾದಾರಿಕೆ ಹಣವನ್ನು ಕೊಡ್ತೀರಿ. ನ್ಯೂಸ್ ಪೇಪರ್ನಲ್ಲಿ ನೀವು ಕೊಟ್ಟ ದುಡ್ಡಿನ ಒಂದು ಅಂಶ ಮಾಧ್ಯಮ ಸಂಸ್ಥೆಗೆ ಹೋಗುವಂತೆ ಚಂದಾದಾರಿಕೆಗೆ ನೀವು ಕೊಟ್ಟ ಹಣ ಮಾಧ್ಯಮ ಸಂಸ್ಥೆಗೆ ಬರೋದಿಲ್ಲ, ಒಂದು ನಯಾ ಪೈಸೆನೂ ಬರೋದಿಲ್ಲ. ಅದು DTH ಪ್ರೊವೈಡರ್ಗೆ, ಕೇಬಲ್ ಪ್ರೊವೈಡರ್ಗೆ ಹೋಗುತ್ತೆ. ಕೇವಲ ಹಣ ಮಾಧ್ಯಮ ಸಂಸ್ಥೆಗೆ ಬರುವುದಿಲ್ಲ ಅನ್ನೋದೊಂದೇ ಅಲ್ಲ, ಹೇಗೆ ಚಾನಲನ್ನು ನೋಡುವುದಕ್ಕೆ ನೀವು ಹಣ ಕೊಡಬೇಕು, ಹಾಗೆ ಚಾನಲನ್ನು ನಿಮಗೆ ತೋರಿಸುವುದಕ್ಕೆ ನಾವು ಹಣ ಕೊಡಬೇಕು.
ಚಾನಲನ್ನು ನಿಮ್ಮ ತನಕ ತಂದು ತಲುಪಿಸುವ ಕೇಬಲ್ನವರಿಗೆ, DTHನವರಿಗೆ ನಾವು ಹಣ ಕೊಡಬೇಕು. ಅದನ್ನು ಕ್ಯಾರೇಜ್ ಫೀ ಅಂತ ಕರೀತಾರೆ. ಒಂದು ಚಾನಲ್ಗೆ ಒಂದು ವರ್ಷಕ್ಕೆ ಅದರ ಖರ್ಚು ಕೋಟಿಗಳ ಲೆಕ್ಕದಲ್ಲಿರುತ್ತೆ. ಆ ಹಣವನ್ನು ಡಿಸೈಡ್ ಮಾಡುವ ಅಂಶ ಯಾವುದು? ಡಿಫೈನ್ಡ್ ಪಾಲಿಸಿ ಅನ್ನೋದಿಲ್ಲ. ನಾವು ಇಷ್ಟು ಲಕ್ಷ ಜನರ ಮನೆಗಳಿಗೆ ಸಂಪರ್ಕ ಕೊಡ್ತೀವಿ, ಆದ್ದರಿಂದ ಇಷ್ಟು ದುಡ್ಡು ಅಂತ ಅವ್ರು ಕೇಳ್ತಾರೆ. ಅಷ್ಟಿರಲಿಕ್ಕಿಲ್ಲ, ಇಷ್ಟಿರಬಹುದು ಅಂತ ನಾವು ಕೂತ್ಕೊಂಡು ನೆಗೋಷಿಯೇಟ್ ಮಾಡ್ತೀವಿ. ಕೆಲವು ಸಲ ಅದಾಗತ್ತೆ, ಕೆಲವು ಸಲ ಆಗುವುದಿಲ್ಲ. ಹಿಂಗೆ ನಡ್ಕೊಂಡು ಹೋಗುವ ಮಾರ್ಕೆಟ್ ಇದು. ಅರ್ಥಾತ್ ನೀವು ಕೊಡುವ ಸಬ್ಸ್ಕ್ರಿಪ್ಷನ್ ಹಣದಲ್ಲಿ 1 ರೂಪಾಯಿನೂ ನಮಗೆ ಬರೋದಿಲ್ಲ. ಪ್ಲಸ್ ನಿಮಗೆ ಚಾನಲನ್ನು ತಲುಪಿಸುವುದಕ್ಕೆ ನಾವು ಒಂದೊಂದು ಪ್ರೊವೈಡರ್ಗೂ ಲಕ್ಷಗಟ್ಟಲೆ, ಕೆಲವು ಸಲ ಕೋಟಿಗಳ ಲೆಕ್ಕದಲ್ಲಿ ಹಣ ಕೊಡಬೇಕಾಗಿ ಬರುತ್ತೆ. ಈ ನೆಗೋಸಿಯೇಷನ್ಗಳು ವರ್ಕೌಟ್ ಆಗದೆ ಹೋದಾಗ ಸರ್ವಿಸ್ ಪ್ರೊವೈಡರ್ಸು ಚಾನಲ್ನ ನಿಲ್ಲಿಸಿಬಿಡ್ತಾರೆ. ನಡೆದುಕೊಂಡು ಬಂದಿರುವುದು ಇದೇ ರೀತಿ. ಏರ್ಟೆಲ್ನ ವಿಷಯದಲ್ಲೂ ಅದಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸನ್ನು ನೋಡಲೇಬೇಕು ಅನ್ನುವಂಥ ನಮ್ಮ ವೀಕ್ಷಕರುಗಳಿಗೆ ಇದರಿಂದ ತೊಂದರೆಯಾಗಿದೆ. ತೊಂದರೆ ಅನ್ನುವ ಶಬ್ದ ಚಿಕ್ಕದು, ಅನ್ಯಾಯ ಆಗಿದೆ. ಮತ್ತೇನು ಮಾಡಬೇಕು? ಅದಕ್ಕಿರುವ ಮಾರ್ಗಗಳ ಪೈಕಿ ನಮಗೆ ಚಾನಲ್ ಬೇಕೇ ಬೇಕು ಅಂತ ಒತ್ತಡ ಹಾಕುವಂಥದ್ದು ಒಂದು ಮಾರ್ಗ. ಕೆಲವರು ಹೇಳಿದ್ರು ನಾವು ತೆಗೆದು ಬೇರೆ DTH ಹಾಕಿಸ್ಕೊಂಡು ಬಿಟ್ವಿ ಅಂತ, ಅದು ಕೂಡ ಒಂದು ಮಾರ್ಗ. ಮತ್ತು ಕೆಲವರು ಕೇಳಿದ್ರು ಸಬ್ಸ್ಕ್ರಿಪ್ಷನ್ ಇನ್ನೂ ಮುಗಿದಿಲ್ಲ, ಸ್ವಲ್ಪ ದಿವಸ ಇದೆ, ಏನು ಮಾಡಬೇಕು? ನಿಮ್ಮ ಆಯ್ಕೆ. ಇದ್ದದ್ದನ್ನು ಇದ್ದಂಗೆ ಹೇಳಬೇಕು ಅಂದರೆ ಇದು ಕ್ಯಾರೇಜ್ ಫೀಗೆ ಸಂಬಂಧಿಸಿದ ಸಮಸ್ಯೆ. ಆ ಸಮಸ್ಯೆ ಬಗೆಹರಿಸುವ ಪ್ರಯತ್ನವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಶಕ್ತಿ ಮೀರಿ ಮಾಡಿತು. ಕೆಲವೊಂದು ಸಲ ಆಫರ್ಗೂ ಬೇಡಿಕೆಗಳಿಗೂ ವ್ಯತ್ಯಾಸ ಅಜಗಜಾಂತರವಾದಾಗ ಇಂಥದ್ದನ್ನು ಮಾಡೋದಕ್ಕಾಗೋದಿಲ್ಲ. ದಯವಿಟ್ಟು ಕ್ಷಮಿಸಿ. ಏರ್ಟೆಲ್ DTH ಅನ್ನು ಹೊಂದಿರುವ ನಮ್ಮ ವೀಕ್ಷಕರಿಗೆ ಅನಾನುಕೂಲ, ಅನ್ಯಾಯ ಆಗ್ತಾ ಇದೆ. ಇದನ್ನು ಸರಿಪಡಿಸುವ ಪ್ರಯತ್ನ ನಾವು ಮಾಡ್ತಾನೇ ಇದ್ದೀವಿ. ಯಾವಾಗ ಸರಿ ಹೋಗುತ್ತೆ ವಿ ಡೋಂಟ್ ನೋ. ಸರಿ ಹೋಗುತ್ತಾ, ಸರಿ ಹೋಗೋದಿಲ್ವಾ ವಿ ಡೋಂಟ್ ನೋ ದ್ಯಾಟ್ ಆಲ್ಸೋ. ಸುವರ್ಣ ನ್ಯೂಸನ್ನು ವೀಕ್ಷಿಸುವುದಕ್ಕೆ ಬೇರೆ ಮಾರ್ಗಗಳನ್ನು ಕಂಡುಕೊಳ್ಳುವುದು ಸದ್ಯಕ್ಕೆ ಅಡ್ವೈಸಬಲ್. ಈ ಪ್ರಶ್ನೆ ಕೇಳಿದ ಹಲವರಿಗೆ ನಾನು ಸಮಾಧಾನಕರ ಉತ್ತರ ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ತೀನಿ. ಇನ್ನೇನಾದ್ರು ಪ್ರಶ್ನೆ ಇದೆ ದಯವಿಟ್ಟು ಕೇಳಿ. ನನಗೆ ಪ್ರಶ್ನೆ ಕೇಳುವುದಕ್ಕೆ ಹಲವು ಮಾರ್ಗಗಳಿದ್ದಾವೆ. ಮೊಬೈಲ್ ಬೆಸ್ಟ್ ವೇ. ಮುಂದಿನ ಪ್ರಶ್ನೆಯೊಂದಿಗೆ ಮತ್ತೆ ಬರ್ತೀನಿ. ಸ್ಟೇ ಕನೆಕ್ಟೆಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.